ಇಂಗ್ಲೆಂಡ್ ವಿರುದ್ಧದ 5 T20 ಪಂದ್ಯಗಳ ಸರಣಿಯಲ್ಲಿ ಟೀಂ ಇಂಡಿಯಾ 4-0 ಅಂತರದಲ್ಲಿ ಸರಣಿಯನ್ನ ವೈಟ್ ವಾಶ್ ಮಾಡಿಕೊಂಡಿದೆ. ಹೊಸ ನಾಯಕತ್ವದಲ್ಲಿ ಇಂಗ್ಲೆಂಡ್ ಪ್ರವಾಸ ಮಾಡಿದ್ದ ಟೀಂ ಇಂಡಿಯಾಗೆ ಗೆಲುವಿನ ಸಿಹಿ ಸಿಗದೆ ಬ್ಯಾಕ್ ಟು ಬ್ಯಾಕ್ ಸೋಲಿನ ಕಹಿ ಸಿಕ್ಕಿದೆ. ಇದೀಗ 12 ವರ್ಷಗಳ ನಂತರ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಸರಣಿ ಸೋಲನ್ನು ಕಂಡಿದೆ. 1605 ದಿನಗಳ ನಂತರ ಟೀಂ ಇಂಡಿಯಾ T20 ಫಾರ್ಮೆಟ್ನ ನಂಬರ್ 1 ಸ್ಥಾನದಿಂದ ಕೆಳಗಿಳಿದಿದೆ. 5ನೇ T20 ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಸತತ ಇದು 7ನೇ ಟಾಸ್ ವಿನ್ನಿಂಗ್ ಮ್ಯಾಚ್ ಆಗಿದೆ. ಫಿಲ್ ಸಾಲ್ಟ್ ವಿಕೆಟ್ ಅನ್ನ ಬಹು ಬೇಗನೆ ಪಡೆದ್ರು. ನಂತರ ಬಟ್ಲರ್ ಮತ್ತು ಹ್ಯಾರಿ ಬ್ರೂಕ್ ಅಬ್ಬರದ ಆಟವನ್ನ ತಡೆಯೋದಕ್ಕೆ ಟೀಂ ಇಂಡಿಯಾ ಬೌಲರ್ಗಳಿಗೆ ಸಾಧ್ಯವಾಗಲಿಲ್ಲ. ಇವರಿಬ್ಬರ ಶತಕದ ಜೊತೆಯಾಟದಿಂದ ಟೀಂ ಇಂಡಿಯಾಗೆ ಬಿಗ್ ಟಾರ್ಗೆಟ್ ಅನ್ನೇ ಇಂಗ್ಲೆಂಡ್ ಆಟಗಾರರು ನೀಡಿದ್ರು. ಟೀಂ ಇಂಡಿಯಾದ ಎಲ್ಲಾ ಬೌಲರ್ಗಳನ್ನು ಬೆಂಡೆತ್ತಿದ ಇಂಗ್ಲೆಂಡ್ ಆಟಗಾರರು 20 ಓವರ್ನಲ್ಲಿ 257 ರನ್ಗಳನ್ನು ಕಲೆ ಹಾಕುವ ಮೂಲಕ ಟೀಂ ಇಂಡಿಯಾಗೆ ಬಿಗ್ ಟಾರ್ಗೆಟ್ ನೀಡಿತು. ಇನ್ನು ಶಿವಮ್ ದೂಬೆ ಅವರು ಹ್ಯಾರಿ ಬ್ರೂಕ್ ಅವರ ಕ್ಯಾಚ್ ಡ್ರಾಪ್ ಮಾಡಿದ್ದೇ ಈ ದೊಡ್ಡ ಮೊತ್ತ ಕಲೆ ಹಾಕೋದಕ್ಕೆ ಸಹಕಾರಿಯಾಯಿತು. ಹ್ಯಾರಿ ಬ್ರೂಕ್ ಇಲ್ಲಿ ಶತಕವನ್ನ ಸಿಡಿಸಿದ್ರು. ಆ ಮೂಲಕ ಟೀಂ ಇಂಡಿಯಾಗೆ ಬಿಗ್ ಟಾರ್ಗೆಟ್ ಅನ್ನ ನೀಡಿದ್ರು. ಇನ್ನು ದೊಡ್ಡ ಮೊತ್ತವನ್ನ ಬೆನ್ನು ಹಟ್ಟಿದ ಟೀಂ ಇಂಡಿಯಾ ಎಂದಿನಂತೆ ಅದೇ ತಪ್ಪನ್ನ ಮಾಡ್ತು. ಪವರ್ ಪ್ಲೇನಲ್ಲೇ ವಿಕೆಟ್ ಅನ್ನ ಕಳ್ಕೊಂತು. 3 ರನ್ ಗಳಿಸಿದ್ದ ಅಭಿಷೇಕ್ ಶರ್ಮಾ ಮತ್ತು 27 ರನ್ ಗಳಿಸಿದ್ದ ಸಂಜು ಸ್ಯಾಮ್ಸನ್ ಪವರ್ ಪ್ಲೇನಲ್ಲೇ ವಿಕೆಟ್ ಅನ್ನ ಒಪ್ಪಿಸಿದ್ರು. ಇದು ಬಿಗ್ ಟಾರ್ಗೆಟ್ ಮುಟ್ಟುವಲ್ಲಿ ಟೀಂ ಇಂಡಿಯಾಗೆ ಆರಂಭದಲ್ಲೇ ಆಘಾತವನ್ನು ಉಂಟು ಮಾಡಿತು. ಇನ್ನು ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ 50 ರನ್ಗಳ ಜೊತೆಯಾಟ ನಡೆಸಿದ್ರು. ಇದು ಗೆಲುವಿನ ಜೊತೆಯಾಟವಾಗಿ ಕನ್ವರ್ಟ್ ಆಗಲಿಲ್ಲ. ಇನ್ನು ಉಪನಾಯಕ ತಿಲಕ್ ವರ್ಮಾ ಏಕಾಂಗಿ ಹೋರಾಟ ಹೆಚ್ಚು ಹೊತ್ತು ನಡೆಯಲಿಲ್ಲ. 50 ರನ್ ಗಳಿಸಿದ ನಂತರ ಕ್ಯಾಚ್ ನೀಡಿ ತಿಲಕ್ ವರ್ಮಾ ಪೆವಿಲಿಯನ್ ಕಡೆ ಮುಖ ಮಾಡಿದ್ರು. ಒಟ್ನಲ್ಲಿ ದುಬಾರಿ ಬೌಲಿಂಗ್ ಮತ್ತು ಆರಂಭಿಕ ಬ್ಯಾಟಿಂಗ್ ವೈಫಲ್ಯದಿಂದಾಗಿ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ 12 ವರ್ಷಗಳ ನಂತರ T20 ಸರಣಿಯನ್ನ ಸೋತಿತು. ಇನ್ನು 1605 ದಿನಗಳ ಆಧಿಪತ್ಯ ಅಂತವಾಗಿದ್ದು T20 ಫಾರ್ಮೆಟ್ ನಲ್ಲಿ ನಂಬರ್ 1 ರ್ಯಾಂಕಿಂಗ್ ನಿಂದ ಕೆಳಗಿಳಿದಿದೆ. ಸದ್ಯ ಟೀಂ ಇಂಡಿಯಾ ಸರಣಿಯಲ್ಲಿ ವೈಟ್ ವಾಶ್ ಆಗಿದ್ದು, ಇದಕ್ಕೆ ಪ್ರಮುಖ ಕಾರಣ ಬ್ಯಾಲೆನ್ಸಿಂಗ್ ಟೀಮ್ ಇಲ್ಲದೆ ಇರೋದು ಒಂದು ಕಾರಣವಾದ್ರೆ, ಚಾಂಪಿಯನ್ ತಂಡದ ನಾಯಕನನ್ನ ಕೈಬಿಟ್ಟು ದಿಢೀರೆಂದು ಶ್ರೇಯಸ್ ಅಯ್ಯರ್ಗೆ ತಂಡದ ನಾಯಕತ್ವ ಕೊಟ್ಟಿದ್ದು ತಂಡದ ಹಿನ್ನಡೆಗೆ ಪ್ರಮುಖ ಕಾರಣ ಅಂತ ಹೇಳಬಹುದು. ಇನ್ನು ಪವರ್ ಪ್ಲೇನಲ್ಲೇ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಂಡಿದ್ದು, ಆರಂಭದಲ್ಲೇ ವಿಕೆಟ್ ಕಳೆದುಕೊಂಡಿದ್ರಿಂದಾಗಿನೇ ತಂಡದ ಸೋಲಿಗೆ ಮತ್ತೊಂದು ಕಾರಣವಾದ್ರೆ, ಬೌಲಿಂಗ್ ನಲ್ಲಿ ಹರ್ಷದೀಪ್ಗೆ ಸಪೋರ್ಟಿಂಗ್ ಬೌಲರ್ ಇಲ್ಲದೆ ಇರೋದು ಇನ್ನೊಂದು ಕಾರಣ. ಸಿರಾಜ್, ಭುವಿ ಅಂತಹ ಬೌಲರ್ಗಳು ತಂಡದಲ್ಲಿ ಇದ್ದಿದ್ರೆ ಇಂಗ್ಲೆಂಡ್ ಪಿಚ್ ನ ಕಂಡೀಷನ್ ನಲ್ಲಿ ಅನುಕೂಲ ಆಗ್ತಿತ್ತು. ಆದ್ರೆ ಟೀಂ ಇಂಡಿಯಾದಲ್ಲಿ ಈ ರೀತಿಯ ಬೌಲರ್ಗಳು ಇಲ್ಲದೆ ಇದ್ದಿದ್ದು ಸರಣಿ ಸೋಲಿಗೆ ಪ್ರಮುಖ ಕಾರಣವಾದ್ರೆ, ಪ್ರಾಪರ್ ಆಲ್ರೌಂಡರ್ ಆಟಗಾರ ತಂಡದಲ್ಲಿ ಇಲ್ಲದೆ ಇರೋದು ಇದು ಸಮಸ್ಯೆ ಆಯಿತು. ಹಾರ್ದಿಕ್ ಪಾಂಡ್ಯ ರೀತಿಯ ಪ್ರಾಪರ್ ಆಲ್ರೌಂಡರ್ ಇಲ್ಲದೆ ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ತರದ ಆಟಗಾರರನ್ನು ನಂಬಿದ್ದು ತಂಡದ ಈ ಸ್ಥಿತಿಗೆ ಕಾರಣ ಅಂದ್ರೂ ತಪ್ಪಿಲ್ಲ. ಒಟ್ನಲ್ಲಿ ಟೀಂ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್ ಅವರ ತಪ್ಪು ನಿರ್ಧಾರಗಳು, ಅತಿಯಾದ ಪ್ರಯೋಗ ಟೀಂ ಇಂಡಿಯಾದ ಸೋಲಿಗೆ ಕಾರಣವಾಗಿದ್ದು, ಇದೀಗ ಸತತ 2 T20 ಸರಣಿ ಸೋಲನ್ನ ಕಾಣುವ ಮೂಲಕ ಟೀಂ ಇಂಡಿಯಾ ಕೆಟ್ಟ ದಾಖಲೆಯನ್ನ ಬರೆದಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾದ ಸೋಲಿಗೆ ಪ್ರಮುಖ ಕಾರಣಗಳೇನು? ಕಮೆಂಟ್ ಮಾಡಿ ತಿಳಿಸಿ.